ವಿಜಾರ್ ಸೇವರ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದೊಂದು ಬಿಲ್ ಕೊಟ್ಟಿದ್ದಾರೆ. ಈ ಬಿಲ್ ಅಲ್ಲಿ ಅದ್ರ ಪ್ರೈಸ್ ಮತ್ತೆ ಅದ್ರ ಸ್ವಲ್ಪ ಸ್ವಲ್ಪ ಏನೇನೋ ಮಾಹಿತಿ ಕೊಟ್ಟಿದ್ದಾರೆ. ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಬಿಲ್ ಎಷ್ಟಿದೆ, ಪ್ರೈಸ್ ಎಷ್ಟಿದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ರು. ಅದನ್ನ ಸೈಡ್ ಇಟ್ಬಿಟ್ಟು ಬಾಕ್ಸ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ವಿಜಾರ್ V33 ಸೇವರ್. ಇದು ಕ್ಲೀನ್ ಶೇವ್ ಮಾಡಲು ಅನುಕೂಲ ಆಗುತ್ತೆ. ಪೂರ್ತಿ ಬ್ಲೇಡ್ ನಿಂದ ಶೇವ್ ಮಾಡೋಕ್ಕಿಂತ ಇದರಿಂದನೇ ಶೇವ್ ಮಾಡಬಹುದು. ಬ್ಲೇಡ್ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಮೇಲ್ಗಡೆ ವಿಜಾರ್ ಅಂತ ಬ್ರ್ಯಾಂಡ್ ನ್ಯೂ ಬರೆದಿದ್ದಾರೆ. ಹಾಗೆ ಕೆಳಗಡೆ V33 ನಂಬರ್, ಅದ್ರ ನಂಬರ್ ಬರೆದಿದ್ದಾರೆ. ಇದನ್ನ ಬಾಕ್ಸ್ ಓಪನ್ ಮಾಡಿ ಓಪನ್ ಮಾಡ್ತೀನಿ. ಪ್ಲಾಸ್ಟಿಕ್ ಇಂದ ಕವರ್ ಮಾಡಿದ್ದಾರೆ. ಓಪನ್ ಮಾಡ್ತಾ ಇದ್ದೀನಿ ಸೀಸರ್ ಇಟ್ಬಿಟ್ಟು ಪ್ಲಾಸ್ಟಿಕ್ ನ ತೆಗಿತಾ ಇದ್ದೀನಿ. ಪೂರ್ತಿ ಓಪನ್ ಆದ್ಮೇಲೆ ಹೆಂಗಿರುತ್ತೆ ಅಂತ ನೋಡೋಣ. ಮಿನಿ ಫ್ರೀಜರ್ 1300 ಪ್ರೈಸ್. ಇದು ಚೆನ್ನಾಗಿದೆ. ವೇಟ್ ಅಂತೂ ಚೆನ್ನಾಗಿದೆ. ನೋಡ್ಬೇಕು, ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೆಸೆಂಟ್ ಸ್ಟ್ರೀಮರ್ ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ವೇಟ್ ಚೆನ್ನಾಗಿದೆ, ಟ್ರಿಮ್ಮರ್ ಚೆನ್ನಾಗಿರುತ್ತೆ. ನೈಸ್, ಚೆನ್ನಾಗಿದೆ. ವಿಜಾರ್ ಬ್ರ್ಯಾಂಡ್ ಚೆನ್ನಾಗಿದೆ ಟ್ರಿಮ್ಮರ್. ವೇಟ್ ಇದೆ ಕೈಯಲ್ಲಿ, ಚೆನ್ನಾಗಿದೆ. ಇದನ್ನ ಓಪನ್ ಮಾಡ್ಬಿಟ್ಟು ಸೌಂಡ್ ಹಾಕಿ ನೋಡ್ಬೇಕು. ಇವಾಗ ಸೌಂಡ್ ಆಗಿ ಯಾವ ತರ ಬರುತ್ತೆ ಏನಿಲ್ಲ ಅಂತ ಲಾಸ್ಟ್ ಅಲ್ಲಿ ನಿಮ್ಗೆ ಸೌಂಡ್ ಇರೋದನ್ನ ತೋರಿಸ್ತೀನಿ. ಆನ್ ಮಾಡ್ತಾ ಇದ್ದೀನಿ ಇವಾಗ, ಮತ್ತೆ ಕ್ಲೋಸ್ ಮಾಡಿದೆ. ಆಮೇಲೆ ಹಿಂದ್ಗಡೆ ವಿಜಾರ್ ಬ್ರ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಆ ಬ್ರ್ಯಾಂಡ್ ಇಲ್ಲಿ ಮಾಡೆಲ್ ನಂಬರ್ ಕೊಟ್ಟಿದ್ದಾರೆ V33 ಅಂತ. ಹಿಂದ್ಗಡೆ ಇದೇನೋ ಇದೆ, ಓಪನ್ ಮಾಡಿ ನೋಡ್ಬೇಕಿದ್ದಾನೆ ಏನಿದೆ ಅಂತ ಚೆಕ್ ಮಾಡ್ತಾ ಇದೀನಿ. ಓಪನ್ ಆಯ್ತು. ಇದರಲ್ಲಿ ಚಾರ್ಜರ್, C-type ಚಾರ್ಜರ್ ಕೊಟ್ಟಿದ್ದಾರೆ. ಚಾರ್ಜ್ ಮಾಡ್ಬೋದು ನೀವು. V-type ಚಾರ್ಜರ್ ಇದೆ. ಆಮೇಲೆ ಲಾಕ್ ಮಾಡಿದೆ. ಆಮೇಲೆ ಮುಂದ್ಗಡೆ ಓಪನ್ ಮಾಡ್ಬೇಕು. ಓಪನ್ ಮಾಡಿ ನೋಡ್ತೀನಿ ಮುಂದ್ಗಡೆ ಏನಿದೆ ಅಂತ. ಅಲ್ಲಿವರೆಗೂ ಪೂರ್ತಿ ಓಪನ್ ಮಾಡೋಣ. ಇವಾಗ ಸೌಂಡ್ ನೋಡೋಣ, ಸೌಂಡ್ ಲಾಸ್ಟ್ ಅಲ್ಲಿ ನೋಡೋಣ. ಪೂರ್ತಿ ಓಪನ್ ಮಾಡಿದ್ರೆ ಒಳಗಡೆ ಈ ತರ ಇರುತ್ತೆ. ಈ ತರ ಬ್ಲೇಡ್ ಅಂತೂ ಈ ತರ ಬ್ಲೇಡ್ 2 ಕೊಟ್ಟಿದ್ದಾರೆ ನಮ್ಗೆ. 2 ಇದೆ ಬ್ಲೇಡ್ ನಮ್ಮ ಹತ್ರ. ಓಕೆ, ಬ್ಲೇಡ್ ಕೂರ್ಸೋಣ. ಮುಂದ್ಗಡೆ ಇದನ್ನ ಬ್ಲೇಡು, ಕೆಳಗಡೆ ಮುಂದ್ಗಡೆ ಬ್ಲೇಡ್ 2 ಕೊಟ್ಟಿದ್ದಾರೆ. ಇದು ಹಿಂದ್ಗಡೆ ಏನಿಲ್ಲ, ಅದು ಶೇಕ್ ಆಗತ್ತೆ. ಮುಂದ್ಗಡೆ ಬ್ಲೇಡ್ ಇರುತ್ತೆ, ಅದು ಬ್ಲೇಡ್. ಆ ತರ ಬ್ಲೇಡ್ ಕೂರ್ಸಿಬಿಟ್ಟು ಆನ್ ಮಾಡೋದು. ಚೆನ್ನಾಗಿದೆ, ಪರ್ಚೇಸ್ ಮಾಡಬಹುದು. 1300 ಅಂದ್ರೆ ಏನು ಮೋಸ ಇಲ್ಲ. ತಗೋಬಹುದು. ಸಲೂನ್ದವ್ರು ತಗೋಬಹುದು. ಸೆಲ್ಫ್ ಸೇವಿಂಗ್ ಮಾಡ್ಕೋತಾರಲ್ಲ ಅವ್ರು ತಗೋ. ಸೆಲ್ಫ್ ಸೇವ್ ಮಾಡ್ಕೊಂಡು ತುಂಬಾ ಒಳ್ಳೇದಿದ್ದು. ಮತ್ತೇನ್ ಕೊಟ್ಟಿದ್ದಾರೆ ನೋಡೋಣ ಅನ್ಕೊಂಡ್ರೆ, ಒಳಗಡೆ ಏನು ಮ್ಯಾನುವಲ್ ಕೊಟ್ಟಿದ್ದಾರೆ. ಮ್ಯಾನುವಲ್ ಆದ್ಮೇಲೆ ಮ್ಯಾನುವಲ್ ಆಯ್ತು. ಆಮೇಲೆ ಇದು ಏನು, ಅದಕ್ಕೆ ಪಾಕೆಟ್ ಕೊಟ್ಟಿದ್ದಾರೆ. ಪಾಕೆಟ್ ಬ್ಲಾಕ್ ಕಲರ್ ಪಾಕೆಟ್ ಇದೆ. ಆಮೇಲೆ ನೀವು ಕೆಲಸ ಆದ್ಮೇಲೆ, ಟ್ರಿಮ್ ಆದ್ಮೇಲೆ ತೆಗೆದಿಟ್ಬೋದು. ಶೇವ್ ಮಾಡಾದ್ಮೇಲೆ ಅದ್ರಲ್ಲಿ ಹಾಕಿಬಿಟ್ಟು ಪ್ಯಾಕ್ ಮಾಡಿ ಇಡ್ಬೋದು. ಆಮೇಲೆ ಆಯ್ತು, ಚೆನ್ನಾಗಿದೆ. ಬ್ಲಾಕ್ ಕಲರ್ ಒಂಥರ. ಒಳಗಡೆ ಕೊಟ್ಟಿದಾರ, ಒಳಗಡೆ ಏನಿಲ್ಲ, ಒಳಗಡೆ ಖಾಲಿ. ಒಂದ್ ಚೆನ್ನಾಗಿದೆ ಪಾಕೆಟ್. ಇದೊಂದು ಇನ್ನೊಂದು ಬ್ಲೇಡ್ ಇದೆ, ಕ್ಲೀನ್ ಶೇವ್ ಬ್ಲೇಡ್, ಶೇವರ್ ಬ್ಲೇಡ್ ಕೊಟ್ಟಿದ್ದಾರೆ. ಇದು ಅದು ಕ್ಲೀನ್ ಮಾಡಕ್ಕೆ, ಟ್ರಿಮ್ಮರ್ ಕ್ಲೀನ್ ಮಾಡಕ್ಕೆ ಕೊಟ್ಟಿದ್ದಾರೆ. ಇದು Type-C ಕೇಬಲ್, ಚಾರ್ಜಿಂಗ್ ಮಾಡಬಹುದು. ಚಾರ್ಜಿಂಗ್ ಮಾಡಕ್ಕೆ Type-C ಕೊಟ್ಟಿದ್ದಾರೆ. ಅದೇ ಕೇಬಲ್ ಇದೆ. ಆಮೇಲೆ ಇದೊಂದು ಬ್ಲೇಡ್, ಅದಕ್ಕೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅದು ಬ್ಲೇಡ್ ಫೇಲ್ ಆಗ್ಬಿಟ್ರೆ ಇದಾಕ್ಬಿಟ್ಟು ಎಕ್ಸ್ಚೇಂಜ್ ಮಾಡಬಹುದು. ಅದರಿಂದ ಫುಲ್ ಕಟ್ ಆಗ್ಲಿಲ್ಲ ಅಂದ್ರೆ ಒಂದ್ 3 months 6 months ವರೆಗೂ ಬರುತ್ತೆ, ಬಿಡದೆ ಸೇವ್ ಮಾಡಿದ್ರೆ. ಆಮೇಲೆ ಅದು ಕೆಲಸ ಆಗ್ಲಿದ್ರೆ ಇದನ್ನ ಹಾಕ್ಬೇಕಾಗತ್ತೆ ನೀವು. ಅದು ಬಿಚ್ಬಿಟ್ಟು ಆ ತರ ಫಿಕ್ಸ್ ಮಾಡ್ಬೇಕು. ಅದೇ ತರ ಫಿಕ್ಸ್ ಮಾಡ್ಬೇಕು. ಓಪನ್ ಮಾಡ್ಬಿಟ್ಟು ಈ ಬ್ಲೇಡ್ ನ ಕೂರಿಸಿ ನೋಡ್ತಾ ಇದೀನಿ, ಕೂರುತ್ತೆ ಇಲ್ವ ಅಂತ. ಕೂರುತ್ತೆ. ಈ ತರ ಕೂರ್ಸದಲ್ಲ, ಈ ತರ ಕೂರಿಸ್ಬೇಕು. ಕೂರುತ್ತೆ. ಓಕೆ, ಫಿಕ್ಸ್ ಆಯ್ತು. ಚೆನ್ನಾಗಿ ಕರೆಕ್ಟ್ ಪರ್ಫೆಕ್ಟ್ ಆಗಿ ಕೂತ್ಕೊಳತ್ತೆ. ಎರಡು ಬ್ಲೇಡ್ ಪರ್ಫೆಕ್ಟ್ ಆಗಿ ಕೂತ್ಕೊಳತ್ತೆ. 2 ಬ್ಲೇಡ್ ಚೇಂಜ್ ಮಾಡ್ಬೋದು. ಮೇಲ್ಗಡೆ ಮೆಟಲ್ ಮಾತ್ರ ವಿಜಾರ್ ಬ್ರ್ಯಾಂಡ್ ನೇಮ್ ಮಾತ್ರ ಮೆಟಲ್ ಇದೆ. ಅದು ಬಿಟ್ರೆ ಉಳಿದಿದೆಲ್ಲ ಒಂಥರ ಪ್ಲಾಸ್ಟಿಕ್ ತರ ಇದೆ. ಪ್ಲಾಸ್ಟಿಕ್ ಇದೆ. ಅಲ್ಲಿ ಒಳಗ್ ಕಡೆ ಎಲ್ಲ ಸೌಂಡ್ ಬರ್ತಾ ಇಲ್ಲ. ಚೆನ್ನಾಗಿದೆ. ಅದೇನ್ ಬಿಚ್ಚಲ್ಲ. ಹಿಂದ್ಗಡೆ ಇದೇನು ಎಲ್ಲಿ ಬಿಚ್ಚಲ್ಲ ನಿಮ್ಗೆ. ಒಳಗಡೆ ಸ್ಕ್ರೂ ಇಂದ ಮಾತ್ರ ಬಿಚ್ಚಬೇಕಾಗತ್ತೆ. ಅದು ಬಿಟ್ರೆ ಬೇರೆದೇನ್ ಬಿಚ್ಚಲ್ಲ. ಚೆನ್ನಾಗಿದೆ.